KCET ರಿಲೇಟೆಡ್ ಕೋರ್ಸ್ಗಳು ಏನಿದಾವೆ ಇದಕ್ಕೆ ಸಂಬಂಧಿಸಿದಂತೆ ನೀವು ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ, ಅಂದ್ರೆ ಈಗ ಎಂಜಿನಿಯರಿಂಗ್ ಆಗಿರಬಹುದು, ಅಗ್ರಿಕಲ್ಚರ್, ವೆಟರ್ನರಿ, ನಂತರ ಫಾರ್ಮಸಿ, ನರ್ಸಿಂಗ್, ಈ ರೀತಿ ಕೋರ್ಸ್ಗಳಿಗೋಸ್ಕರ ನೀವು ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿ ಪ್ರಾಸೆಸ್ ಇರುತ್ತೆ ಅಂತ ಈಗ ಹೇಳ್ತಾ ಹೋಗ್ತೀನಿ. ಓಕೆನಾ, 3 ರೀತಿಯಲ್ಲಿ ಎಂಟ್ರಿ ಆಗಬಹುದು ಥರ್ಡ್ ರೌಂಡ್ಗೆ. ಮೊದಲನೇದಾಗಿ ನಿಮಗೆ ಈಗ ಸೀಟ್ ಅಲಾಟ್ ಆಗಿದೆ, ಅಲಾಟ್ ಆದಂತಹ ಸೀಟ್ ನಿಮಗೆ ಇಷ್ಟ ಕೂಡ ಇದೆ ಅಂತ ಸಂದರ್ಭದಲ್ಲಿ ಈಗ ನೀವು ಸಿಕ್ಕಿರುವಂತಹ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಅನ್ನ ಕಂಪ್ಲೀಟ್ ಮಾಡಬಹುದು. ಅಡ್ಮಿಷನ್ ಆದ ನಂತರ ಮುಂದೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಓಕೆನಾ, ಅಂದ್ರೆ ಯಾವ ಕಾಲೇಜ್ಗಳಲ್ಲಿ ಸೀಟ್ಸ್ ವೇಕೆಂಟ್ ಇದೆ ಅಂತ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಆ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ನೋಡಿಕೊಂಡು ನೀವು ಮತ್ತೊಮ್ಮೆ ಆಪ್ಷನ್ ಎಂಟ್ರಿ ಫೀಸ್ ಅನ್ನ ಪೇ ಮಾಡಬೇಕು, 750. ಅದನ್ನ ಪೇ ಮಾಡಿ ಆಪ್ಷನ್ ಎಂಟ್ರಿ ಮಾಡ್ಕೋಬಹುದು. ಆಪ್ಷನ್ ಎಂಟ್ರಿ ಮಾಡಿದ ನಂತರ ನಿಮಗೆ ಬೇರೆ ಕಾಲೇಜ್ ಅಲಾಟ್ ಆದ್ರೆ ಈಗ ಏನು ಫೀಸ್ ಅನ್ನ ಪೇ ಮಾಡಿರ್ತೀರ ಅದನ್ನ ಮುಂದೆ ಯಾವ ಕಾಲೇಜ್ ಅಲಾಟ್ ಆಗುತ್ತೆ ಅದಕ್ಕೆ ಕನ್ಸಿಡರ್ ಮಾಡ್ತಾರೆ, ಅಥವಾ ಅದರ ಫೀಸ್ ಆಗಿ ಕನ್ಸಿಡರ್ ಮಾಡಿ ನಿಮಗೆ ನೆಕ್ಸ್ಟ್ ಏನು ಸೀಟ್ ಸಿಕ್ಕಿರುತ್ತೆ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ. ನಂತರ ಈಗ ಅಡ್ಮಿಷನ್ ಮಾಡ್ತಾ ಇರ್ತಿರಲ್ವಾ, ಅಡ್ಮಿಷನ್ಗೆ ಹೋದಾಗ್ಲೇನೆ ಕಾಲೇಜಲ್ಲಿ ಒಮ್ಮೆ ಮಾತಾಡ್ಕೊಳ್ಳಿ. ಏನಂತ ಅಂದ್ರೆ ಈಗ ನಾನು ನೆಕ್ಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ, ಬೇರೆ ಕಾಲೇಜಲ್ಲಿ ನನಗೆ ಸೀಟ್ ಸಿಕ್ಕರೆ ನನ್ನ ಡಾಕ್ಯುಮೆಂಟ್ಸ್ ಅನ್ನ ಕೊಡಿ ಅಂತ ಮಾತಾಡಿ ಇಟ್ಕೊಂಡಿರಿ. ನಂತರ ಈ ಇನ್ಫಾರ್ಮೇಶನ್ ತುಂಬಾ ಕಾಲೇಜ್ಗಳಿಗೆ ಗೊತ್ತಿಲ್ಲ, ಏನ್ ಹೇಳಿ ಅಡ್ಮಿಷನ್ ಆದ ನಂತರ ಕೂಡ ನೆಕ್ಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಅನ್ನೋ ಇನ್ಫಾರ್ಮೇಶನ್ ಕಾಲೇಜ್ನಲ್ಲಿ ತುಂಬಾ ಜನರಿಗೆ ಗೊತ್ತಿಲ್ಲ. ಸೊ ನೀವು ಕಾಲೇಜ್ಗೆ ಅಡ್ಮಿಷನ್ ಹೋದಾಗ ನಮ್ಮ ಡೈರೆಕ್ಟರ್ ಅವರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಅದರ ವಿಡಿಯೋವನ್ನ ಅವರಿಗೆ ತೋರಿಸಿ, ಗೊತ್ತಿಲ್ಲದೆ ಇದ್ರೆ ಅವರಿಗೆ ತೋರಿಸಿ ಈ ರೀತಿ ಪ್ರೊಸೀಜರ್ ಅನೌನ್ಸ್ ಮಾಡಿದರೆ ನಾವು ಪಾರ್ಟಿಸಿಪೇಟ್ ಮಾಡಬಹುದು ಅಂತ ಅವರಿಗೂ ಕೂಡ ತಿಳಿಸಿ, ಅದ್ರ ನಂತರ ಹೇಳಿ ಆ ಡಾಕ್ಯುಮೆಂಟ್ಸ್ ಅನ್ನ ಕೊಡಿ, ನೆಕ್ಸ್ಟ್ ನಮಗೆ ಬೇರೆ ಸೀಟ್ ಸಿಕ್ಕರೆ ಅಂತ ಮಾತಾಡ್ಕೊಂಡು ಬನ್ನಿ. ಓಕೆನಾ, ಅದ್ರ ನಂತರ ಏನ್ ಮಾಡ್ತೀರಾ, ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ, ಅದ್ರ ನಂತರ 750 ಫೀಸ್ ಅನ್ನ ಪೇ ಮಾಡಿ ಆಪ್ಷನ್ ಎಂಟ್ರಿ ಮಾಡಿ ನೀವು ನೆಕ್ಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಅದ್ರ ನಂತರ ಮತ್ತೊಂದು ವೇ ಯಾವುದು ಅದನ್ನ ನಿಮಗೆ ಹೇಳೋದಾದ್ರೆ, ಈಗ ನಿಮಗೆ ಅಲಾಟ್ ಆದ ಸೀಟ್ ಇಷ್ಟ ಇಲ್ಲ, ಆ ಸೀಟೇ ಇಷ್ಟ ಇಲ್ಲ, ಬಟ್ ನಿಮಗೆ ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು KCET ರಿಲೇಟೆಡ್ ಕೋರ್ಸ್ಗೆ ಸಂಬಂಧಿಸಿದಂತೆ. ಈಗ ಎಕ್ಸಾಂಪಲ್ ಯಾವುದೊಂದು ಇಂಜಿನಿಯರಿಂಗ್ ಕಾಲೇಜ್ ಅಲಾಟ್ ಆಗಿದೆ, ಆ ಕಾಲೇಜ್ ಬೇಡ ನನಗೆ, ಅಥವಾ ನರ್ಸಿಂಗ್ ಕಾಲೇಜ್ ಅಲಾಟ್ ಆಗಿದೆ, ಆ ಕಾಲೇಜ್ ಬೇಡ ನನಗೆ, ನಾನೀಗ ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಮತ್ತೆ ಇಂಜಿನಿಯರಿಂಗ್ ಕೋರ್ಸ್ಗೆ ಸಂಬಂಧಿಸಿದಂತೆ ಅಥವಾ ಮತ್ತೆ ನರ್ಸಿಂಗ್ ಕೋರ್ಸ್ಗೆ ಸಂಬಂಧಿಸಿದಂತೆ ಈ ರೀತಿ ಇತ್ತು ಅಂತ ಹೇಳಿದ್ರೆ ನೀವು ಸೀಟ್ ಕ್ಯಾನ್ಸಲೇಷನ್ಗೆ KEA ಆಫೀಸ್ ಬೆಂಗಳೂರಲ್ಲಿದೆ, ಮಲ್ಲೇಶ್ವರಮಲ್ಲಿ, ಅದನ್ನ ವಿಸಿಟ್ ಮಾಡಬೇಕು. ವಿಸಿಟ್ ಮಾಡಿ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೋಬೇಕು. ಅದಕ್ಕೆ 5000 ರೂಪೀಸ್ ಪೆನಾಲ್ಟಿ ಇರುತ್ತೆ, ಸರಿನಾ. ನಂತರ KEA ಆಫೀಸಿಗೆ ಹೋಗಿ ಸೀಟ್ ಕ್ಯಾನ್ಸಲೇಷನ್ ಮಾಡಬೇಕು. ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಹೋಗ್ಬೇಡಿ, ಡೈರೆಕ್ಟ್ ಆಗಿ KEA ಆಫೀಸ್ಗೆ ವಿಸಿಟ್ ಮಾಡಿ ಅವರಲ್ಲಿ ಸೀಟ್ ಕ್ಯಾನ್ಸಲ್ ಮಾಡಿ ಕೊಡ್ತಾರೆ. ಸೀಟ್ ಕ್ಯಾನ್ಸಲ್ ಆದ ನಂತರ ನೀವು ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಎಲಿಜಿಬಲ್ ಆಗಿರ್ತೀರಾ. ನಂತರ ಮತ್ತೊಂದು ವಿಷಯ ಗೊತ್ತಿರಲಿ, ಥರ್ಡ್ ರೌಂಡ್ ಅಲ್ಲಿ ಯಾವುದೇ ಸೀಟ್ ಅಲಾಟ್ ಆದ್ರಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋದು ಕಡ್ಡಾಯ, ಅಡ್ಮಿಷನ್ ಮಾಡ್ಕೊಳ್ಳೇಬೇಕು. ಸೊ ಅದಕ್ಕೋಸ್ಕರ ಅವರು ಸೀಟ್ ಕ್ಯಾನ್ಸಲೇಷನ್ ಮಾಡಿದ ನಂತರ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ, ಅದ್ರ ನಂತರ ನೀವು ಆಪ್ಷನ್ ಎಂಟ್ರಿ ಮಾಡ್ತಾರೆ, ಕಾಲೇಜ್ಗಳನ್ನ ಆಡ್ ಮಾಡ್ಕೋತೀರಾ. ಆವಾಗ ನಿಮಗೆ ಯಾವ್ಯಾವ ಕಾಲೇಜ್ ಇಷ್ಟ ಅಂದ್ರೆ ಅಕಸ್ಮಾತ್ ಅಲಾಟ್ ಆದ್ರಲ್ಲಿ ಅಡ್ಮಿಷನ್ ಮಾಡ್ಕೋತೀನಿ ಅಂತಹ ಕಾಲೇಜ್ಗಳನ್ನ ಮಾತ್ರ ಲಿಸ್ಟ್ ಅಲ್ಲಿ ಇಟ್ಕೊಂಡು ನೀವು ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಸೊ 2 ವೇ ಆಯ್ತು. ಮತ್ತೆ ಕೆಲವು ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ ಆಗಿಲ್ಲ, ಅಂತ ವಿದ್ಯಾರ್ಥಿಗಳು ಕೂಡ ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬಹುದು. ಯಾವ ರೀತಿ ಅಂತ ಹೇಳಿದ್ರೆ, ಈಗ ನೆಕ್ಸ್ಟ್ ಏನು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಥರ್ಡ್ ರೌಂಡ್ಗೆ ಸಂಬಂಧಿಸಿದಂತೆ, ಅಥವಾ ಎಡಿಟಿಂಗ್ ಸ್ಟಾರ್ಟ್ ಆಗುತ್ತೆ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಅದ್ರ ನಂತರ ನೆಕ್ಸ್ಟ್ ಯಾವ ಸೀಟ್ ಅಲಾಟ್ ಆಗುತ್ತೆ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೋತೀರಾ, ಸರಿನಾ. ನೀವು ಕೂಡ ನಿಮ್ಮ ಲಿಸ್ಟ್ ಅಲ್ಲಿ ಯಾವ ರೀತಿ ಕಾಲೇಜಸ್ ಇರಬೇಕು ಅಂತ ಹೇಳಿದ್ರೆ, ಅಕಸ್ಮಾತ್ ಅಲಾಟ್ ಆದ್ರೆ ನಾನು ಅಲ್ಲಿ ಅಡ್ಮಿಷನ್ ಮಾಡ್ಕೋತೀನಿ ಅಂತಹ ಕಾಲೇಜ್ ಮಾತ್ರ ಇರಲಿ, ಸರಿನಾ. ಯಾವುದೋ ಕಾಲೇಜ್ ನಂಗೆ ಇಷ್ಟನೇ ಇಲ್ಲ, ಆಡ್ ಮಾಡಿದೀನಿ, ಸಿಕ್ಕ ನಂತರ ನಂಗೆ ಬೇಡ, ಆ ರೀತಿ ಅವಕಾಶನೇ ಇರಲ್ಲ. ಥರ್ಡ್ ರೌಂಡ್ ಅಲ್ಲಿ ಸಿಕ್ಕಂತಹ ಕಾಲೇಜ್ಗೆ ಅಡ್ಮಿಷನ್ನೇ ಮಾಡ್ಕೋಬೇಕು. ಥರ್ಡ್ ರೌಂಡ್ ಅಲ್ಲಿ ಚಾಯ್ಸ್ ಎಂಟ್ರಿ ಇರಲ್ಲ. ಸೀಟ್ ಅಲಾಟ್ ಆಗಿರುತ್ತೆ, ಫೀಸ್ ಕೊಟ್ಟಿರ್ತಾರೆ, ಫೀಸ್ ಪೇಮೆಂಟ್ ಮಾಡ್ತೀರಾ, ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡ್ತಾರೆ. ಇಷ್ಟೇ ಪ್ರೊಸೆಸ್ ಇರೋದು ಥರ್ಡ್ ರೌಂಡ್ ಅಲ್ಲಿ. ಸೊ ತುಂಬಾ ಕೇರ್ಫುಲ್ ಆಗಿ ನಿಮ್ಮ ಆಪ್ಷನ್ ಎಂಟ್ರಿ ಇರಲಿ. ಸೊ ಇದಿಷ್ಟು ವಿಷಯ ಆಗಿತ್ತು. ಮತ್ತೆ ಡೌಟ್ ಇದ್ರೆ ಅಕೌಂಟ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.